ಎಲ್ಲರಿಗೂ ಸತ್ಯ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ವೃಷಭ ರಾಶಿಯವರ ಇಂದಿನ ಮತ್ತು ನಾಳೆಯ ದಿನ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ತಿಳಿಯೋಣ. ಓಂ ನಮಃ ಶಿವಾಯ. ಈ ಪವಿತ್ರವಾದ ಶಿವನ ಮಂತ್ರವನ್ನು ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಭಗವಾನ್ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ದಿನ ಭವಿಷ್ಯವನ್ನು ನೋಡುವ ಮುನ್ನ ಇಂದಿನ ಮತ್ತು ನಾಳೆಯ ಕಾಲಮಾನದ ಸ್ಥಿತಿಗತಿಗಳನ್ನು ತಿಳಿಯೋಣ. ರಾಹುಕಾಲ ಇಂದು ಸಂಜೆ 4:30 6 ಗಂಟೆಯವರೆಗೆ, ಹಾಗೆಯೇ ನಾಳೆ ಸಂಜೆ 4:50 6:20 ಇರುತ್ತದೆ. ಯಮಗಂಡ ಕಾಲ ಇಂದು ಮಧ್ಯಾಹ್ನ 12 ಗಂಟೆಯಿಂದ 1:15 ಗಂಟೆಯವರೆಗೆ, ಹಾಗೆಯೇ ನಾಳೆ ಮಧ್ಯಾಹ್ನ 12:10 1:15 ಗಂಟೆಯವರೆಗೆ ಇರುತ್ತದೆ. ಗುಳಿಕ ಕಾಲ ಇಂದು ಮಧ್ಯಾಹ್ನ 3 ಗಂಟೆಯಿಂದ 4:30 ಹಾಗೆಯೇ ನಾಳೆ ಮಧ್ಯಾಹ್ನ 3:10 4:50 ಇರುತ್ತದೆ. ಶುಭ ಮುಹೂರ್ತ ಇಂದು ಬೆಳಗ್ಗೆ 9 ಗಂಟೆಯಿಂದ 10:30 ನಾಳೆ ಬೆಳಗ್ಗೆ 9:15 10:40 ಅತ್ಯಂತ ಶುಭಪ್ರದವಾಗಿದೆ. ಈಗ ನಾವು ವೃಷಭ ರಾಶಿಯವರ ಇಂದಿನ ಮತ್ತು ನಾಳೆಯ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಆರ್ಥಿಕ ಅಂಶದ ಬಗ್ಗೆ ನೋಡುವುದಾದರೆ, ನಿಮ್ಮ ಆರ್ಥಿಕ ವಿಷಯದಲ್ಲಿ ಇವತ್ತು ಮತ್ತು ನಾಳೆ ಬಹಳಷ್ಟು ಅನುಕೂಲಕರವಾದ ಬೆಳವಣಿಗೆಗಳನ್ನು ಕಾಣಬಹುದು. ಬಹುಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಹಣಕಾಸಿನ ಯೋಜನೆಗಳಿಗೆ ಚಾಲನೆ ಸಿಗಲಿದ್ದು, ಹೂಡಿಕೆಯಿಂದ ಉತ್ತಮ ಆದಾಯ ಬರುವ ನಿರೀಕ್ಷೆ ಇದೆ. ಯಾವುದಾದರೂ ಹಳೆಯ ಸಾಲದಿಂದ ಮುಕ್ತಿ ಪಡೆಯುವ ಯೋಗ ನಿಮಗಿದೆ. ಆದರೆ ಹಣದ ವ್ಯವಹಾರದಲ್ಲಿ ಇತರರಿಗೆ ಗ್ಯಾರಂಟಿ ಕೊಡುವ ಕೆಲಸಗಳಿಗೆ ಕೈ ಹಾಕಬೇಡಿ. ಕೈಗೆ ಬಂದ ಸಂಪತ್ತನ್ನು ವ್ಯವಸ್ಥಿತವಾಗಿ ಉಳಿತಾಯ ಮಾಡಲು ಇದು ಸಕಾಲವಾಗಿದೆ. ಆಕಸ್ಮಿಕವಾಗಿ ಧನಲಾಭವಾಗುವ ಸಾಧ್ಯತೆ ಇದ್ದು, ಮನಸ್ಸಿಗೆ ಹಿತವೆನಿಸುವ ರೀತಿಯಲ್ಲಿ ಹಣದ ಬಳಕೆ ಇರಲಿದೆ. ಉದ್ಯೋಗ ಮತ್ತು ವೃತ್ತಿ ಜೀವನದ ಅಂಶಕ್ಕೆ ಬರುವುದಾದರೆ, ವೃತ್ತಿ ಜೀವನದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇದು ಅತ್ಯುತ್ತಮ ಸಮಯ. ಕಚೇರಿಯಲ್ಲಿ ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನೀವು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ. ಹಿರಿಯ ಅಧಿಕಾರಿಗಳಿಂದ ಮಹತ್ವದ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರಬಹುದು. ಅದನ್ನು ಸಂತೋಷದಿಂದಲೇ ಸ್ವೀಕರಿಸಿ. ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಕಾದಿದೆ. ಸಹೋದ್ಯೋಗಿಗಳ ಜೊತೆಗಿನ ಹೊಂದಾಣಿಕೆ ಇವತ್ತು ಮತ್ತು ನಾಳೆ ನಿಮ್ಮ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಕೆಲಸದಲ್ಲಿನ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದಿಕೊಂಡು ಮುನ್ನಡೆದರೆ ಯಶಸ್ಸು ಖಚಿತ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ದೊರಕುವ ಕಾಲವಿದು. ಆರೋಗ್ಯದ ಅಂಶಕ್ಕೆ ಬರುವುದಾದರೆ, ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನ ಹರಿಸುವ ಅಗತ್ಯವಿದೆ. ವಿಶೇಷವಾಗಿ ಆಹಾರ ಕ್ರಮದಲ್ಲಿ ಶಿಸ್ತು ಪಾಲಿಸಿ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಮಸಾಲೆಯುಕ್ತ ಆಹಾರದಿಂದ ದೂರವಿರುವುದು ಒಳ್ಳೆಯದು. ದೈಹಿಕ ದಾರ್ಢ್ಯವನ್ನು ಕಾಪಾಡಿಕೊಳ್ಳಲು ಯೋಗ ಅಥವಾ ನಡಿಗೆಯನ್ನು ರೂಢಿಸಿಕೊಳ್ಳಿ. ಇವತ್ತು ಮತ್ತು ನಾಳೆ ಮನಸ್ಸಿನ ಮೇಲಿನ ಒತ್ತಡ ಕಡಿಮೆ ಮಾಡಲು ಸಂಗೀತ ಅಥವಾ ಪ್ರಿಯವಾದ ಪುಸ್ತಕ ಓದುವುದರಲ್ಲಿ ಸಮಯ ಕಳೆಯಿರಿ. ನಿದ್ರೆಯ ಮಾದರಿಯಲ್ಲಿ ಸಮತೋಲನವಿರಲಿ. ಒಟ್ಟಾರೆಯಾಗಿ ನಿಮ್ಮ ದೇಹ ಮತ್ತು ಮನಸ್ಸು ಲವಲವಿಕೆಯಿಂದ ಇರಲು ನೀವು ಕೈಗೊಳ್ಳುವ ಜಾಗರೂಕತೆ ಬಹಳ ಮುಖ್ಯ. ಕೌಟುಂಬಿಕ ಸ್ಥಿತಿಯ ಅಂಶಕ್ಕೆ ಬರುವುದಾದರೆ, ಕೌಟುಂಬಿಕ ಬಾಂಧವ್ಯವು ಇವತ್ತು ಮತ್ತು ನಾಳೆ ಬಹಳ ಸುಂದರವಾಗಿರಲಿದೆ. ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ. ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಸಂಬಂಧಿಕರ ಜೊತೆಗಿನ ಬಿರುಕುಗಳು ದೂರವಾಗಿ ಹೊಸ ಬಾಂಧವ್ಯ ಬೆಳೆಯಲಿದೆ. ಮನೆಯಲ್ಲಿನ ಹಿರಿಯರ ಸಲಹೆಗಳು ನಿಮ್ಮ ಪಾಲಿಗೆ ವರದಾನವಾಗಲಿವೆ. ಮಕ್ಕಳ ಸಾಧನೆಗಳು ನಿಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸುತ್ತವೆ. ಮನೆಯ ದುರಸ್ತಿ ಅಥವಾ ಸೌಂದರೀಕರಣದ ವಿಚಾರಗಳಲ್ಲಿ ಕುಟುಂಬಸ್ಥರ ಅಭಿಪ್ರಾಯವನ್ನು ಗೌರವಿಸಿ ನಿರ್ಧಾರ ಕೈಗೊಳ್ಳಿ. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸದ ವಾತಾವರಣ ನೆಲೆಸಿರುತ್ತದೆ. ಪ್ರಯಾಣದ ಅಂಶಕ್ಕೆ ಬರುವುದಾದರೆ, ಪ್ರಯಾಣದ ವಿಚಾರದಲ್ಲಿ ಇವತ್ತು ಮತ್ತು ನಾಳೆ ನಿಮಗೆ ಬಹಳ ಶುಭ ಫಲಗಳನ್ನು ನೀಡಲಿದೆ. ದೀರ್ಘಕಾಲದ ಪ್ರವಾಸದ ಯೋಜನೆಗಳಿಗೆ ಇದು ಸಕಾಲ. ನಿಮ್ಮೊಂದಿಗೆ ನಿಮ್ಮ ಆಪ್ತರನ್ನು ಕರೆದೊಯ್ಯಲು ಮರೆಯದಿರಿ. ಕೆಲಸದ ನಿಮಿತ್ತದ ಪ್ರವಾಸದಿಂದ ನಿಮಗೆ ಹೊಸ ಕೌಶಲ್ಯಗಳು ಅಥವಾ ವಿಚಾರಗಳು ತಿಳಿದು ಬರಲಿವೆ. ವಾಹನ ಚಾಲನೆ ಮಾಡುವಾಗ ಎಚ್ಚರವಿರಲಿ. ದೀರ್ಘ ಪ್ರಯಾಣ ಮಾಡುವ ಮುನ್ನ ನಿಮ್ಮ ವಾಹನದ ಸ್ಥಿತಿಯನ್ನು ಪರೀಕ್ಷಿಸಿಕೊಳ್ಳಿ. ಅಪರಿಚಿತರೊಂದಿಗೆ ಪ್ರಯಾಣದ ವೇಳೆ ಹೆಚ್ಚಿನ ಮೈತ್ರಿ ಅಥವಾ ನಂಬಿಕೆ ಬೇಡ. ನಿಮ್ಮ ಪ್ರವಾಸವು ನಿಮಗೆ ಹೊಸ ಹುರುಪು ಮತ್ತು ಉಲ್ಲಾಸವನ್ನು ತುಂಬಿ ಮರಳುವಂತೆ ಮಾಡುತ್ತದೆ. ವಿದ್ಯಾರ್ಥಿಗಳ ಶಿಕ್ಷಣದ ಅಂಶಕ್ಕೆ ಬರುವುದಾದರೆ, ವಿದ್ಯಾರ್ಥಿಗಳಿಗೆ ಇವತ್ತು ಮತ್ತು ನಾಳೆ ಅತ್ಯಂತ ಫಲಪ್ರದವಾದ ದಿನಗಳು. ಪಠ್ಯಪುಸ್ತಕಗಳ ಹೊರತಾಗಿ ಬೇರೆ ವಿಷಯಗಳ ಬಗ್ಗೆ ಆಸಕ್ತಿ ಹೆಚ್ಚಾಗಲಿದೆ. ಇದು ನಿಮ್ಮ ಜ್ಞಾನವನ್ನು ವಿಸ್ತರಿಸುತ್ತದೆ. ಗುರುಗಳ ಮಾರ್ಗದರ್ಶನ ನಿಮಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಸಹಕಾರಿಯಾಗುತ್ತದೆ. ಗ್ರಹಣ ಶಕ್ತಿ ಹೆಚ್ಚಾಗುವ ಕಾರಣ ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಿರಿ.
ನಿಮ್ಮ ಗುರಿಯನ್ನು ತಲುಪಲು ಈ 2 ದಿನಗಳು ಸ್ಫೂರ್ತಿಯನ್ನು ನೀಡುತ್ತವೆ. ಸ್ನೇಹಿತರೊಂದಿಗೆ ಸೇರಿ ವಿಷಯಗಳನ್ನು ಚರ್ಚಿಸುವುದು ಉತ್ತಮ ಫಲಿತಾಂಶಕ್ಕೆ ಕಾರಣವಾಗಲಿದೆ. ನಿಮ್ಮ ಆಸಕ್ತಿ ಮತ್ತು ಶ್ರಮವೇ ನಿಮಗೆ ಉತ್ತಮ ಭವಿಷ್ಯವನ್ನು ತಂದುಕೊಡುತ್ತದೆ. ರಾಜಕೀಯ ಅಂಶಕ್ಕೆ ಬರುವುದಾದರೆ, ರಾಜಕೀಯದಲ್ಲಿರುವವರಿಗೆ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲು ಇದು ಸೂಕ್ತ ಸಮಯ. ಜನಸಾಮಾನ್ಯರ ಜೊತೆಗಿನ ನಿಮ್ಮ ಒಡನಾಟವು ನಿಮಗೆ ಹೆಚ್ಚು ಬಲವನ್ನು ತಂದುಕೊಡಲಿದೆ. ಸಾರ್ವಜನಿಕವಾಗಿ ನಿಮ್ಮ ತತ್ವಗಳನ್ನು ವ್ಯಕ್ತಪಡಿಸಲು ಮತ್ತು ಜನರನ್ನು ಸೆಳೆಯಲು ಇವತ್ತು ಮತ್ತು ನಾಳೆ ಉತ್ತಮ ದಿನಗಳು. ವಿರೋಧಿಗಳನ್ನು ನಿಮ್ಮ ಕಾರ್ಯತಂತ್ರಗಳ ಮೂಲಕ ಸುಲಭವಾಗಿ ಮಣಿಸುತ್ತೀರಿ. ಯಾವುದೇ ಸಮಾರಂಭಗಳಲ್ಲಿ ಭಾಗವಹಿಸುವಾಗ ನಿಮ್ಮ ನಾಯಕತ್ವ ಗುಣವನ್ನು ಪ್ರದರ್ಶಿಸಿ. ರಾಜಕೀಯವಾಗಿ ಸಣ್ಣಪುಟ್ಟ ಬದಲಾವಣೆಗಳು ನಿಮಗೆ ಲಾಭದಾಯಕವಾಗಲಿವೆ. ನಿಮ್ಮ ಮಾತು ಮತ್ತು ಕೆಲಸದಲ್ಲಿ ಸ್ಪಷ್ಟತೆ ಇರಲಿ. ಇದು ಜನರಿಗೆ ನಿಮ್ಮ ಬಗ್ಗೆ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಪ್ರೀತಿ ಮತ್ತು ವೈವಾಹಿಕ ಜೀವನದ ಅಂಶಕ್ಕೆ ಬರುವುದಾದರೆ, ಪ್ರೀತಿಯ ಜೀವನದಲ್ಲಿ ಹೊಸ ಸಂಚಲನವನ್ನು ಕಾಣಬಹುದು. ಸಂಗಾತಿಯ ಜೊತೆಗೆ ದೀರ್ಘಕಾಲ ಮಾತನಾಡಲು ಮತ್ತು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಇದು ಸಕಾಲ. ನಿಮ್ಮಿಬ್ಬರ ನಡುವೆ ಇರುವ ಸಣ್ಣಪುಟ್ಟ ಜಗಳಗಳು ಮಾಯವಾಗಿ ಮತ್ತೆ ಪ್ರೀತಿ ಮೊಳೆಯಲಿದೆ. ವೈವಾಹಿಕ ಜೀವನದಲ್ಲಿ ಪರಸ್ಪರ ಬೆಂಬಲ ಮತ್ತು ಗೌರವ ಹೆಚ್ಚಾಗುತ್ತದೆ. ಪ್ರೇಮಿಗಳು ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಉಡುಗೊರೆಗಳನ್ನು ಹಂಚಿಕೊಳ್ಳುವ ಮೂಲಕ ಸಂತೋಷವನ್ನು ಆನಂದಿಸಿ. ಒಟ್ಟಾರೆಯಾಗಿ ಇವತ್ತು ಮತ್ತು ನಾಳೆ ಸಂಬಂಧದಲ್ಲಿ ಆಳವಾದ ಬಾಂಧವ್ಯ ಮತ್ತು ವಿಶ್ವಾಸ ಮೂಡುತ್ತದೆ. ಹಣಕಾಸು ಹೂಡಿಕೆಯ ಅಂಶಕ್ಕೆ ಬರುವುದಾದರೆ, ಹಣಕಾಸಿನ ಹೂಡಿಕೆಯ ದೃಷ್ಟಿಯಿಂದ ಇವತ್ತು ಮತ್ತು ನಾಳೆ ಬಹಳ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ. ನಿಮ್ಮ ಉಳಿತಾಯವನ್ನು ದೀರ್ಘಕಾಲೀನ ಹೂಡಿಕೆ ಯೋಜನೆಗಳಿಗೆ ಬಳಸಲು ಇದು ಸಕಾಲ. ರಿಯಲ್ ಎಸ್ಟೇಟ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಸಣ್ಣ ಮೊತ್ತದ ಹೂಡಿಕೆ ಮಾಡುವುದು ಮುಂದಿನ ದಿನಗಳಲ್ಲಿ ಲಾಭವನ್ನು ತಂದುಕೊಡುತ್ತದೆ. ಹಣದ ವ್ಯವಹಾರದಲ್ಲಿ ಇತರರ ಪ್ರಭಾವಕ್ಕೆ ಒಳಗಾಗದೆ ಸ್ವಂತ ನಿರ್ಧಾರಕ್ಕೆ ಆದ್ಯತೆ ನೀಡಿ. ಹೊಸ ಹೂಡಿಕೆ ಮಾರ್ಗಗಳನ್ನು ಹುಡುಕಲು ಆಸಕ್ತಿ ಇರುವವರಿಗೆ ನಾಳೆ ಹೊಸ ದಾರಿಗಳು ಕಾಣಿಸಬಹುದು. ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಈ 2 ದಿನಗಳನ್ನು ಬಳಸಿಕೊಳ್ಳಿ. ಹೊಸ ಖರೀದಿ ಮತ್ತು ಮಾರಾಟದ ಅಂಶಕ್ಕೆ ಬರುವುದಾದರೆ, ಹೊಸ ವಸ್ತುಗಳನ್ನು ಕೊಳ್ಳಲು ಇದು ಬಹಳ ಶುಭದಾಯಕ ದಿನಗಳು. ಮನೆಯ ಅವಶ್ಯಕತೆಗೆ ಹೊಸ ಪಾತ್ರೆಗಳು, ಗೃಹೋಪಯೋಗಿ ವಸ್ತುಗಳನ್ನು ಕೊಳ್ಳುವ ಯೋಗವಿದೆ. ಬಟ್ಟೆ ಬರೆ ಅಥವಾ ಆಭರಣಗಳ ಖರೀದಿಗೆ ಇವತ್ತು ಮತ್ತು ನಾಳೆ ವಿಶೇಷ ಆಸಕ್ತಿ ತೋರುವಿರಿ. ಮಾರಾಟಗಾರರಿಗೆ ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ಬರುವ ಸಾಧ್ಯತೆ ಇದೆ. ಗ್ರಾಹಕರ ಸಂಖ್ಯೆ ಹೆಚ್ಚಾಗಲಿದೆ. ಯಾವುದಾದ್ರೂ ಹಳೆ ವಸ್ತುವನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಅದಕ್ಕೂ ಇದು ಸರಿಯಾದ ಸಮಯ. ಹೊಸ ವ್ಯವಹಾರ ಅಥವಾ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಖರೀದಿ ಮಾಡುವಾಗ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಿ. ಪರಿಹಾರ: ಇವತ್ತು ಮತ್ತು ನಾಳೆ ನೀವು ಶುಭ ಫಲಗಳನ್ನು ಪಡೆಯಲು ಪ್ರತಿದಿನ ಸಂಜೆ ಮನೆಯಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಶಿವನಿಗೆ ನಮಸ್ಕರಿಸಿ. ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಅಥವಾ ಬಿಲ್ವಪತ್ರೆಯನ್ನು ಅರ್ಪಿಸುವುದು ವಿಶೇಷ ಫಲ ನೀಡುತ್ತದೆ. ಅಶಕ್ತರಿಗೆ ಕೈಲಾದಷ್ಟು ಸಹಾಯ ಮಾಡಿ. ಅದೃಷ್ಟದ ಬಣ್ಣ ಬಿಳಿ ಅಥವಾ ಗುಲಾಬಿ. ಅದೃಷ್ಟ ಸಂಖ್ಯೆ 6 ಮತ್ತು 2. ಇದೇ ರೀತಿಯ ದಿನ ಭವಿಷ್ಯ ಮತ್ತು ಹೆಚ್ಚಿನ ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಸತ್ಯ ಭವಿಷ್ಯ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.